ಯಾವ ಗಿಫ್ಟ್ ಅಂಗಡಿಗೆ ಹೋದ್ರೂ ಇದ್ದದ್ದೇ. ಅದೇ ಗ್ರೀಟಿಂಗ್ ಕಾರ್ಡ್, ಪೌಚ್, ಟೆಡ್ಡಿ ಬೇರ್, ಪೆನ್ನು. ಕೊಂಚ ದುಬಾರಿಯಾದ್ರೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಣ ಅಂದುಕೊಳ್ಳುವವರಾದ್ರೆ ಮನಸ್ಸಿಗೆ ತೃಪ್ತಿ ಕೊಡುವ ಐಟಮ್ಸ್ಗಳು ಸಿಗುವುದು ತುಂಬಾನೇ ಕಷ್ಟ. ಅಗತ್ಯಗಳನ್ನ ಅಥವಾ ಟೇಸ್ಟ್ಗಳನ್ನ ನೋಡಿಕೊಂಡು ಗಿಫ್ಟ್ ಮಾಡಿದ್ರೆ ತೆಗೆದುಕೊಂಡುವವರು ಮತ್ತು ಕೊಟ್ಟವರು ತುಂಬಾನೇ ಖುಷಿ ಪಡ್ತಾರೆ. ಹೀಗಂತ ಯೋಚನೆ ಮಾಡೋರಿಗೆ ನಮ್ಮ ಸಿರಿ ಸಖಿಯೊಬ್ರು ಮನೆಯಲ್ಲೇ ಸಿಗುವ ವಸ್ತುವಿನಿಂದ ಫ್ಲವರ್ ಮಾಡೋದನ್ನ ತೋರಿಸ್ಕೊಡ್ತಾರೆ ನೋಡಿ. ಉದಯ ಟಿವಿಯ ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಸಾಫ್ಟ್ ಕ್ಲಾತ್ ಯೂಸ್ ಮಾಡಿಕೊಂಡು ಫ್ಲವರ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸಾಫ್ಟ್ ಕ್ಲಾತ್ ಆರ್ಟನ್ನು ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: ಸಾಫ್ಟ್ ಕ್ಲಾತ್, ಸಿಲ್ವರ್ ತಂತಿ, ಪೋಲನ್ಸ್, ಬೈಂಡಿಂಗ್ ವಯರ್, ಗ್ರೀನ್ ಗಮ್ ಟೇಪ್, ಥ್ರೆಡ್, ಗ್ಲೂ ಮತ್ತು ಸಿಸರ್. ಮೊದಲಿಗೆ ಸಿಲ್ವರ್ ಕಲರ್ ತಂತಿನ ತಗೊಂಡು ಇದನ್ನು ಬಂದ್ಬಿಟ್ಟು ಯಾವುದಾದ್ರೂ ಒಂದು ರೌಂಡ್ ಶೇಪ್ ಬಾಟಲ್ ಯಾವುದಾದ್ರೂ ಇದ್ದರೆ ಅದನ್ನಲ್ಲಿ ಈ ಥರ ಹಿಂಗೆ ಮಾಡಿಬಿಟ್ಟು ಹಿಂಗೆ ಸುತ್ಕೋಬೇಕು. ಈ ಥರ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದನ್ನು ಬಂದ್ಬಿಟ್ಟು ಕತ್ತಿಸ್ಕೊಂಡು ಈ ಸಾಫ್ಟ್ ಕ್ಲಾತಲ್ಲಿ ಇದು ಡಿಫ್ರೆಂಟ್ ಕಲರ್ ಸಿಗುತ್ತೆ ನಮಗೆ ಮಾರ್ಕೆಟಲ್ಲಿ. ಅದನ್ನು ಇಲ್ಲಿ ಈ ಥರ ಹಾಕ್ಬಿಟ್ಟು ಥ್ರೆಡ್ ಎತ್ಕೊಂಡು ಈ ಥರ ಸುತ್ತಬೇಕು. ಕಟ್ಬಿಟ್ಟು ಈ ಥರ ಕಟ್ಟಬೇಕು. ಇದನ್ನು ಕತ್ತರಿಸ್ಬೇಡಿ. ಈ ಥರ ನಾನು 6 ಪೆಟಲ್ಸ್ ಬೇಕಾಗುತ್ತೆ ಇದಕ್ಕೆ. ಅದರಿಂದ ನಾನು 6 ಪೆಟಲ್ಸ್ ಮಾಡ್ತಾಯಿದ್ದೀನಿ. ಈ ಕ್ಲಾತ್ ತುಂಬ ಸಾಫ್ಟಾಗಿರೋದ್ರಿಂದ ಇದನ್ನು ಬಂದ್ಬಿಟ್ಟು ಈ ಡೈರೆಕ್ಷನಲ್ಲೇ ಹಾಕೋಬೇಕು. ನಾವು ಹಾಕೋಬಿಟ್ಟು ಈ ಕಡೆಯಿಂದ ಹಿಂಗೆ ಎಳೆದ್ರೆ ಇದು ಇದಾಗುತ್ತೆ. ಈಗ ಈ 6 ಪೆಟಲ್ಸ್ ರೆಡಿಯಾಗಿದೆ. ಇವಾಗ ನಾನು ಬೈಂಡಿಂಗ್ ವಯರ್ನ ಎತ್ಕೊಂಡು ಇದನ್ನು ಸ್ವಲ್ಪ ಬೆಂಡ್ ಮಾಡಬೇಕು. ಈ ಥರ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಪೋಲನ್ಸನ್ನು ಇಟ್ಕೊಂಡು ಈಗ ಈ ತಂತಿನ ಹಿಂಗೆ ಬೆಂಡ್ ಮಾಡಿಬಿಟ್ಟು ಈ ಪೋಲನ್ಸ್ನ ಇದರೊಳಗಡೆ ಹಿಂಗೆ ಹಾಕಿ ಇದನ್ನು ದಾರದಲ್ಲಿ ಸುತ್ತಬೇಕು. ಈ ಥರ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಟೈಟ್ ಮಾಡಬೇಕು. ಇದು ಮಾಡಿ ಆದಮೇಲೆ ಈ ಪೆಟಲ್ಸ್ನ ಇದು ಯಾವ ಶೇಪಲ್ಲಾದರೂ ನಾವು ಮಾಡ್ಬೋದು. ಇದನ್ನು ಸ್ವಲ್ಪ ನಾನು ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಇಡ್ತೀನಿ. ಮತ್ತೆ ಸುತ್ಕೋಬೇಕು. ಪೆಟಲ್ ಇಟ್ಟಿದ್ದೀವಲ್ಲ ಇದ್ರ ಮಧ್ಯದಲ್ಲಿ ಇದನ್ನು ಇನ್ನೊಂದು ಇಡಬೇಕು. ಅದನ್ನು ಸ್ವಲ್ಪ ಹಿಂಗೆ ಎಳ್ಕೊಂಡು ಈ ಪೆಟಲ್ಗೆ ಇದು ಮಿಡ್ಲಲ್ಲಿ ಬರಬೇಕು. ಹಾಗೆಯೇ ಒಂದೊಂದು ಪೆಟಲಾಗಿ ಈ 6 ಪೆಟಲ್ಸ್ನೂ ಇಡಬೇಕು. ಲಾಸ್ಟಲ್ಲಿ ಫುಲ್ಲು ಹಿಂಗೆ ಸುತ್ಕೋಬೇಕು. ಎಲ್ಲ ಸೇರಿಸಿ ಒಂದು ಸತಿ ಥರ ಸುತ್ಕೋಬೇಕು. ಥರ ಕಟ್ಟಾದಮೇಲೆ ಇವಾಗ ನಾವು ಯಾವ ಶೇಪ್ಗಾದರೂ ನಾವು ಮಾಡ್ಕೋಬೋದು. ಈ ಥರ ಆದಮೇಲೆ ಇದು ಎಕ್ಸ್ಪೆಂಡ್ ಆದಷ್ಟು ಗಮ್ ಬರುತ್ತೆ. ಅದನ್ನು ಬಂದ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟು ಇದಕ್ಕೆ ಸ್ಟಿಕ್ ಮಾಡಬೇಕು. ಇಷ್ಟು ಫ್ಲವರ್ ಆಗಿದೆ. ಇವಾಗ ಲೀವ್ಸ್ ಮಾಡಬೇಕು. ಅದಕ್ಕೇನೋ ಈ ತಂತಿನ ಇದೇ ಥರ ರೌಂಡಲ್ಲಿ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು. ಇದಕ್ಕೆ ಬಿಟ್ಬಿಟ್ಟು ನಾನು ಗ್ರೀನ್ ಕಲರು ಸಾಕ್ಸ್ ಕ್ಲಾತ್ನ ಯೂಸ್ ಮಾಡ್ತಾಯಿದ್ದೀನಿ ಲೀವ್ಸ್ಗೆ. ಮತ್ತು ಈ ತಂತಿನ ಸ್ವಲ್ಪ ಕತ್ತರಿಸ್ಕೊಂಡು
ಇದರಲ್ಲೇ ಇಲ್ಲೇ ಇಟ್ಬಿಟ್ಟು ಇದು ನಾನು ಕಟ್ಕೊಳ್ತೀನಿ. ಇವಾಗ ಇದು ಲೀವ್ಸ್ಗೆ ಸಪೋರ್ಟ್ ಇದ್ದಂಗೆ ಇರುತ್ತೆ. ಇದನ್ನು ಬಂದುಬಿಟ್ಟು ನಾವು ಯಾವ ಥರ ಅದು ಲೀವ್ಸ್ ಶೇಪಲ್ಲಿ ಹಿಂಗೆ ಮಾಡ್ಕೋಬೋದು. ಇದನ್ನು ಇದ್ರಿಗೇನೆ ಅಟ್ಯಾಚ್ ಮಾಡಬೇಕು. ಮತ್ತು ಈ ಗಮ್ ಟೇಪ್ನ ಇದ್ರಿಗೆ ಹಾಕಬೇಕು. ಆಮೇಲೆ ಕಟ್ ಮಾಡಿ ಇದು ಫಿನಿಶಿಂಗ್ ಆಗಿದೆ. ಈ ರೀತಿ ಕಾಣುತ್ತೆ ಈ ಫ್ಲವರು. ಇದು ಬಂದ್ಬಿಟ್ಟು ನಾವು ಈ ಸಾಕ್ಸ್ ಕ್ಲಾತು ಬೇರೆ ಬೇರೆ ಕಲರ್ನಲ್ಲೂ ಸಿಗುತ್ತೆ. ಆ ಥರ ನೀವು ನಿಮಗೆ ಇಷ್ಟ ಬಂದ ಕಲರ್ನಲ್ಲಿ ನೀವು ಯೂಸ್ ಮಾಡ್ಬೋದು. ಈ ಸ್ಟ್ರಿಂಗ್ನು ಗೋಲ್ಡನ್ನು ಸಿಲ್ವರ್ ಎಲ್ಲ ಕಲರ್ನೂ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ನೀವು ಈ ಥರ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಫ್ಲವರ್ನ ಡಿಫ್ರೆಂಟ್ ಟೈಪ್ ಆಫ್ ಸಾಕ್ಸ್ ಕ್ಲಾತ್ನ ಯೂಸ್ ಮಾಡಿಕೊಂಡು ಮಾಡೋದನ್ನು ಅದೇ ರೀತಿ ನೀವು ಡಿಫ್ರೆಂಟ್ ಕಲರ್ ಮಾಡಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸ್ಕೊಳ್ಳಿ. ಧನ್ಯವಾದಗಳು. ಖರೀದಿಸಿದ ಹೂವು ಶಾಶ್ವತವಲ್ಲ, ಆದ್ರೆ ಖರೀದಿ ಮಾಡದೆ ಮನಸ್ಸಿಂದ ತಯಾರಿಸಿದ ಹೂವು ಅಜರಾಮರ. ಸೊ ನೀವು ಕೂಡ ಆರ್ಟಿಫಿಷಿಯಲ್ ಫ್ಲವರ್ ಆದ್ರೂ ಪರವಾಗಿಲ್ಲ, ನೀವೇ ಸ್ವತಃ ತಯಾರಿಸಿದ ಹೂವನ್ನ ರೆಡಿ ಮಾಡಿಕೊಡಿ. ಎಲ್ಲೋ ಏನೋ ಖರೀದಿ ಮಾಡಿದ್ದಕ್ಕಿಂತ ನೀವೇ ತಯಾರಿಸಿದ ಹೂವು ಮನೆಯಲ್ಲಿಡಲು ಗಿಫ್ಟ್ ಆಗಿ ಕೊಡಲು ಹೆಚ್ಚು ಖುಷಿ ಕೊಡುತ್ತದೆ.